ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷವನ್ನು, ಯುದ್ಧವನ್ನು ನಾನು ನಿಮಗೆ ಪ್ರತಿದಿನ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಇವತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದೆ. ಅದೇನು ಅಂದರೆ, ಇಸ್ರೇಲ್ಗೆ ಒಂದು ಕಡೆ ದೊಡ್ಡ ಭಯ ಕಾಡ್ತಾ ಇದೆ. ಇರಾನ್ ಈ ಹಂತದಲ್ಲಿ ಏನಾದರೂ ಪರಮಾಣು ಬಾಂಬನ್ನು ತಯಾರು ಮಾಡುವ ಹತ್ತಿರದಲ್ಲಿದ್ದು ಪರಮಾಣು ಬಾಂಬನ್ನು ತಯಾರು ಮಾಡಿ ನಮ್ಮ ಮೇಲೆ ಹಾಕಿದ್ರೆ ಏನು ಗತಿ ಅನ್ನುವಂತಹ ಭಯ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇರಾನ್ನ ಸರ್ವೋಚ್ಚ ನಾಯಕ ಖಾಮಿನೇನಿ ಅವರನ್ನು ಕೊಲ್ಲಬೇಕು ಅನ್ನುವಂತಹ ನಿರ್ಧಾರಕ್ಕೆ ಇಸ್ರೇಲ್ ಬಂದರೂ ಸಹ ಅಮೇರಿಕ ಹೇಳ್ತದೆ, ಎಚ್ಚರಿಕೆ, ಆ ಕೆಲಸ ಮಾತ್ರ ನಡಿಬಾರ್ದು, ಯಾವುದೇ ಕಾರಣಕ್ಕೂ ಸಹ ರಾಜಕೀಯ ಹತ್ಯೆಗಳು ನಡಿಬಾರ್ದು. ಅದು ನಡೆದರೆ ಇರಾನನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆಗ ಇರಾನ್ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡುತ್ತೆ ಅಥವಾ ಪರಮಾಣು ಬಾಂಬೆ ತಯಾರಿಸಿ ನಿಮ್ಮ ಮೇಲೆ ಹಾಕಿಬಿಡುತ್ತೆ. ನಾವು ಜವಾಬ್ದಾರಲ್ಲ ಅಂತ ಅಮೆರಿಕ ಕೈ ತೊಳ್ಕೊಡುವಂತಹ ಪ್ರಯತ್ನ ಮಾಡ್ತಿದೆ. ಡೊನಾಲ್ಡ್ ಟ್ರಂಪ್ ಇದಕ್ಕೆ ಒಪ್ಕೊಂಡಿಲ್ಲ. ಹಾಗಾಗಿ ಇಸ್ರೇಲ್ ಬಾಯಿ ಮುಚ್ಕೊಂಡಿರಬೇಕಾಗಿದೆ. ಇನ್ನು ಎರಡೂ ಕಡೆ ಸಾಕಷ್ಟು ನಷ್ಟ ಆಗ್ತಿದೆ. ಎರಡೂ ಕಡೆ ಮಿಸೈಲ್ಗಳು ಬಿಡ್ತಾ ಇದೆ. ಇರಾನ್ನಲ್ಲಿಯೂ ಸಹ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗ್ತಿದೆ. ಇರಾನ್ನ ತೆಹರಾನನ್ನು ಖಾಲಿ ಮಾಡಿಸಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಕಳಿಸುವಂತಹ ಕೆಲಸವನ್ನು ಇರಾನ್ ಸರ್ಕಾರ ಮಾಡ್ತಿದ್ರೆ, ಈ ಕಡೆ ಇಸ್ರೇಲು ಸಹ ಟೆಲ್ ಅವೀವ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಿಂದ ಜನರನ್ನು ಬಂಕರಲ್ಲಿ ಸೇರಿಸ್ಕೊಂಡಿದೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಕೊಂಡಿದೆ. ಇದರ ನಡುವೆ ಒಂದು ಸುದ್ದಿ ಬರ್ತಿರುವಂತಹದ್ದು, ಇಸ್ರೇಲ್ ನಡೆಸಿರುವಂತಹ ದಾಳಿಯಲ್ಲಿ ಇರಾನ್ನ ಅಣುಸ್ಥಾವರಗಳಿಗೆ ಎಷ್ಟು ನಷ್ಟ ಆಗಿದೆ ಅಥವಾ ಅವುಗಳನ್ನು ನಾಶ ಮಾಡಲಾಗಿದೆಯಾ? ಕೆಲವು ಮಾಧ್ಯಮಗಳು, ಇಸ್ರೇಲ್ ಪರ ಇರುವಂತಹ ಮಾಧ್ಯಮಗಳು ಹೇಳ್ತಾ ಇದೆ, ಸೊಂಟ ಮುರಿದು ಬಿಟ್ಟಿದ್ದಾರೆ, ಎಲ್ಲ ಮುಗಿದೋಯ್ತು, ಇರಾನ್ ಕಥೆನೇ ಮುಗಿದೋಯ್ತು ಅಂತ. ಇನ್ನು ಗೋಧಿ ಮಾಧ್ಯಮಗಳಂತೂ ಇರಾನ್ ಶರಣಾಗತಿಗೆ ಬೇಡಿಕೊಳ್ತಾ ಇದೆ ಅನ್ನುವಂತಹ ಸುಳ್ಳನ್ನು ಸಹ ಹಬ್ಬುತ್ತಾ ಇದ್ದಾರೆ. ಅದನ್ನು ನಂಬುವಂತಹ ಭಕ್ತರು ಸಹ ದೊಡ್ಡ ಮಟ್ಟದಲ್ಲಿದ್ದಾರೆ. ಆದರೆ ಎರಡೂ ಕಡೆಯೂ ಸಹ ಸಮನಾದಂತಹ ಪ್ರತಿಕ್ರಿಯೆ ಎಲ್ಲವೂ ನಡೀತಾ ಇದೆ. ಎರಡೂ ಕಡೆ ನಷ್ಟ ಆಗ್ತಿದೆ. ಇರಾನ್ಗೂ ಸಹ ದೊಡ್ಡ ಮಟ್ಟದ ನಷ್ಟ ಆಗ್ತಿದೆ. ಅದರ ಆಯಿಲ್ ರಿಫೈನರಿಗಳ ಮೇಲೆ ದಾಳಿಯಾಗಿದೆ. ಅದೇ ಸಂದರ್ಭದಲ್ಲಿ ಇಸ್ರೇಲ್ನ ಆಯಿಲ್ ರಿಫೈನರಿ ಮೇಲೆ ಸಹ ಇರಾನ್ ದಾಳಿಯನ್ನು ನಡೆಸಿದೆ. ಮಿಸೈಲ್ ಒಂದು ಬಿದ್ದಿದೆ. ಅಲ್ಲಿ ಆಯಿಲ್ ತೈಲ ಉತ್ಪಾದನೆ ಬಂದ್ ಮಾಡಲಾಗಿದೆ ಇಸ್ರೇಲ್ನಲ್ಲಿ. ಇದು ಒಂದು ಇದಾದರೆ, ಈಗ ನಾವು ಏನೆಲ್ಲ ನಷ್ಟ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಇರಾನ್ನ ಅಣುಸ್ಥಾವರಗಳಿಗೆ ಅಣುಬಾಂಬ್ ಉತ್ಪಾದನೆ ಮಾಡೋದಕ್ಕೆ ಯುರೇನಿಯಂ ಏನಿದೆ, ಯುರೇನಿಯಮನ್ನು ಉನ್ನತ ಮಟ್ಟದ ಗುಣಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಂದ್ರೆ ಅದಕ್ಕೊಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ಸನ್ನು ನೆಲದ ಅಡಿಯಲ್ಲಿ ಮಾಡಬೇಕಾಗುತ್ತೆ. ತುಂಬ ಸಮಯ ಹಿಡಿಯುತ್ತೆ. ಎನ್ರಿಚಿಂಗ್ ಯುರೇನಿಯಂ ಅಂತ ಕರೀತಾರೆ. ಯುರೇನಿಯಮನ್ನು ಎನ್ರಿಚ್ ಮಾಡುವಂತಹದ್ದು. ಆ ಯುರೇನಿಯಮನ್ನು ಎನ್ರಿಚ್ ಮಾಡುವಂತಹದಕ್ಕೆ ಅಣುಸ್ಥಾವರಗಳನ್ನು ಸ್ಥಾಪಿಸಲಾಗಿರುತ್ತೆ. ಅವುಗಳು ಬಹಳ ಸುರಕ್ಷಿತವಾಗಿ ಬಾಂಬ್ ದಾಳಿಗೂ ಸಹ ಸಿಲುಕದ ಹಾಗೆ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಯಾವುದೇ ದೇಶ ಮಾಡಿರುತ್ತೆ. ಭಾರತ ಪೋಖ್ರಾನ್ನಲ್ಲಿ ಮಾಡಿದಾಗಲೂ ಸಹ ಅದೇ ರೀತಿ ಭೂಮಿಯ ಅಡಿಯಲ್ಲೇ ಮಾಡಿತ್ತು. ಹಾಗಾದರೆ ಯಾವ ಎರಡು ಮುಖ್ಯವಾದಂತಹ ಅಣುಸ್ಥಾವರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು ಅನ್ನೋದು ನೋಡೋದಾದರೆ, ಮೊದಲನೇದು ನಟಾನಸ್ ಅನ್ನುವಂತಹ ಅಣುಸ್ಥಾವರದ ಮೇಲೆ. ಇದು ಹೊಸದಾಗಿ ಸ್ಥಾಪಿಸಲಾಗಿರುವಂತಹ, ಆದರೆ ಬಹಳ ದೊಡ್ಡದು. ಅದರಲ್ಲಿ ಸುಮಾರು 50,000 ಸೆಂಟ್ರಿಫ್ಯೂಸ್ಗಳನ್ನು ಅಳವಡಿಸಲಾಗಿದೆ. ಇದು ಯುರೇನಿಯಂ ಎನ್ರಿಚ್ಮೆಂಟನ್ನು ಮಾಡ್ತಾ ಇದೆ. ಅದು ಭೂಮಿಯ ಬಹಳ ಅಂತಸ್ತುಗಳ ಕೆಳಗೆ, ಸುಮಾರು ಜನ ಹೇಳ್ತಾರೆ 50 ಅಂತಸ್ತಿನ ಬಿಲ್ಡಿಂಗ್ ಇರುತ್ತಲ್ಲ, ಅಷ್ಟು ಆಳದಲ್ಲಿ ಅದನ್ನು ಸ್ಥಾಪಿಸಲಾಗಿದೆ. ಹಾಗಾಗಿ ಇಸ್ರೇಲ್ ನಡೆಸಿರುವಂತಹ ದಾಳಿಯಲ್ಲಿ, ಕ್ಷಿಪಣಿ ದಾಳಿಯಲ್ಲಿ ಅದಕ್ಕೆ ನಷ್ಟ ಆಗಿರುವ ಸಾಧ್ಯತೆಗಳು ಇಲ್ಲ, ಸ್ವಲ್ಪವೂ ಇಲ್ಲ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಳ್ತಿದ್ದಾವೆ. ಆದರೆ ಆ ಪ್ರಯೋಗದಲ್ಲಿ ನಿರತರಾಗಿದ್ದಂತಹ ಸಾಕಷ್ಟು ವಿಜ್ಞಾನಿಗಳನ್ನು ಕೊಲ್ಲೋದರಲ್ಲಿ ಇಸ್ರೇಲ್ ಕ್ಷಿಪಣಿಗಳು ಯಶಸ್ವಿಯಾಗಿದ್ದಾವೆ. ಅದು ಆತಂಕಕಾರಿ ವಿಚಾರ. ಇರಾನ್ಗೆ ಸಂಬಂಧಪಟ್ಟಂತೆ ಇರಾನ್ಗೆ ಅದು ದೊಡ್ಡ ನಷ್ಟ. ಯಾಕೆ ಅಂದರೆ ವಿಜ್ಞಾನಿಗಳೇ ಇಲ್ಲದೆ ಹೋದರೆ ಮುಂದಿನ ಕಾರ್ಯಕ್ರಮವನ್ನು ನೆಕ್ಸ್ಟ್ ಸ್ಟೇಜ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದರೆ ಆ ಸ್ಥಾವರಗಳೇನಿದ್ದಾವೆ, ಆ ಸ್ಥಾವರ, ಅದರಲ್ಲೂ ವಿಶೇಷವಾಗಿ ನಟಾನಸ್ ಅನ್ನುವಂತಹ ಸ್ಥಾವರ, ಅದಕ್ಕೆ ಏನೂ ಹಾನಿಯಾಗಿಲ್ಲ ಅನ್ನುವಂಥದ್ದನ್ನು ಅಂತಾರಾಷ್ಟ್ರೀಯ ಮಟ್ಟ ಅಮೆರಿಕ ಸಂಸ್ಥೆಗಳೇ ಹೇಳ್ತಾ ಇದ್ದಾವೆ. ಸೊ ಅದೊಂದು ಇರಾನ್ಗೆ ಸ್ವಲ್ಪ ನಿಟ್ಟಿಸಿರು ಬಿಡುವಂತಹದ್ದು. ವಿಜ್ಞಾನಿಗಳನ್ನು ಕಳ್ಕೊಂಡಿದೆ, ಸಾಕಷ್ಟು ಜನನ. ಆದರೂ ನಮ್ಮಲ್ಲಿ ಇನ್ನೂ ಆ ರೀತಿಯ ಸಾವಿರಾರು ವಿಜ್ಞಾನಿಗಳಿದ್ದಾರೆ ಅಂತ ಇರಾನ್ ಹೇಳ್ತಿದೆ. ಅದು ಎಷ್ಟು ನಿಜನೋ ಗೊತ್ತಿಲ್ಲ. ಆದರೆ ವಿಜ್ಞಾನಿಗಳ ಸಾವು ಅದಕ್ಕೆ ಹಿನ್ನಡೆ ಅಂತಲೇ ಪರಿಗಣಿಸಬೇಕು. ಇನ್ನೊಂದು ಫೋರ್ಡೋ ಅನ್ನುವಂತಹದ್ದು ಇನ್ನೊಂದು ಯುರೇನಿಯಂ ಎನ್ರಿಚ್ಮೆಂಟ್ ಸೆಂಟರ್ ಅಥವಾ ಅಲ್ಲಿರುವಂತಹ ಒಂದು
ಅಣುಸ್ಥಾವರ. ಅದರಲ್ಲಿ 2000 ಸೆಂಟ್ರಿಫ್ಯೂಸ್ನಷ್ಟು ಯುರೇನಿಯಮನ್ನು ಅಲ್ಲಿ ಉನ್ನತ ಗುಣಮಟ್ಟಕ್ಕೆ ಎನ್ರಿಚ್ ಮಾಡಲಾಗ್ತಿದೆ. ಅಲ್ಲಿಯೂ ಸಹ ದಾಳಿ ಆಗಿದೆ ಇಸ್ರೇಲ್ ಕಡೆಯಿಂದ. ಅಲ್ಲಿಯೂ ಸಹ ಯಾವುದೇ ಹಾನಿ ಆಗಿಲ್ಲ ಅಂತಲೇ ಅಮೇರಿಕಾ ಸಂಸ್ಥೆಗಳೇ ಹೇಳ್ತಿದ್ದಾವೆ. ಯಾಕೆ ಅಂದರೆ ಅದು ಒಂದು ಬೆಟ್ಟವನ್ನೇ ಅಗೆದು ಅದರ ಅಡಿಯಲ್ಲಿ ತುಂಬ ಆಳಕ್ಕೆ ಆ ಯುರೇನಿಯಂ ಸ್ಥಾವರವನ್ನು ಸ್ಥಾಪಿಸಲಾಗಿದೆ. ಇರಾನ್ ಆ ಕೆಲಸವನ್ನು ಮಾಡಿದೆ. ಹಾಗಾಗಿ ಮೇಲೆ ಬಿದ್ದಿರುವಂತಹ ಯಾವ ಬಾಂಬುಗಳು ಸಹ ಅವುಗಳಿಗೆ ಹಾನಿಯನ್ನು ಉಂಟು ಮಾಡಿಲ್ಲ. ಸೊ ಈ ಎರಡು ಏನಿದಾವಲ್ಲ, ಈ ಎರಡು ಸೇರಿದ್ರೂ ಸಹ ಇದು ಕೇವಲ ಒಂದು 3-4 ಅಣುಬಾಂಬುಗಳನ್ನು ತಯಾರಿಸುವಷ್ಟು ಯುರೇನಿಯಮನ್ನು ಮಾತ್ರ ಎನ್ರಿಚ್ ಮಾಡುವಂತಹ ಕೆಪಾಸಿಟಿ ಹೊಂದಿರುವಂತಹದ್ದು. ಸೊ ಅವರ ಪ್ರೊಸೆಸ್ ತುಂಬ ಸ್ಲೋ ಇದೆ ಅಂತ ಹೇಳಲಾಗ್ತಿದೆ. ಆದರೂ ಒಂದಿದ್ರೂ ಅದನ್ನು ತಗೊಂಡೋಗಿ ಇಸ್ರೇಲ್ ಮೇಲೆ ಹಾಕ್ತಾರೆ ಅನ್ನುವಂಥದ್ದು ಇಸ್ರೇಲ್ಗೆ ಇರುವಂತಹ ಭಯ. ಇಸ್ರೇಲ್ ಲೆಕ್ಕಾಚಾರದ ಪ್ರಕಾರ ಕೆಲವೇ ದಿನಗಳಲ್ಲಿ ಅದು ಅಣುಬಾಂಬನ್ನು ಹೊಂದುವ ಶಕ್ತಿ ಹೊಂದಿದೆ, ಆ ಹಂತದಲ್ಲಿದೆ ಅಂತ ಇಸ್ರೇಲ್ ಹೇಳ್ತಿದೆ. ಆದರೆ ಇಸ್ರೇಲ್ದು ಏನು ಗೋಳು ಅಂದರೆ ಈ ಮಾತನ್ನು ಕಳೆದ 30 ವರ್ಷದಿಂದ ಹೇಳ್ತಾ ಇದೆ. ಪ್ರತಿ ಬಾರಿ ಹೇಳ್ತಾನೆ ಇರುತ್ತೆ, ಇನ್ನೇನು 3 ತಿಂಗಳು, 2 ತಿಂಗಳು, 1 ತಿಂಗಳು, 2 ತಿಂಗಳು, 3 ತಿಂಗಳು ಅವರು ರೆಡಿ ಮಾಡಿಬಿಟ್ರು ಅಂತ 30 ವರ್ಷದಿಂದ ಇದನ್ನೇ ಹೇಳ್ತಿದೆ. ಈಗ ಮತ್ತೆ ಅದನ್ನು ಹೇಳ್ತಿದೆ, 2-3 ತಿಂಗಳಲ್ಲಿ ರೆಡಿ ಆಗ್ಬಿಡುತ್ತೆ, ಅಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಅವರು. ಅದಕ್ಕೆ ನಾವು ಅದನ್ನು ಮುಗಿಸ್ಬಿಡ್ಬೇಕು, ಇರಾನ್ನ ಮುಗಿಸ್ಬಿಡ್ಬೇಕು, ಆ ಸರ್ವೋಚ್ಚ ನಾಯಕನನ್ನೇ ಮುಗಿಸ್ಬಿಟ್ರೆ ಅದು ನಿಂತು ಹೋಗುತ್ತೆ ಅನ್ನುವಂತಹ ಕಟ್ಟುಕತೆಗಳನ್ನು ಇಸ್ರೇಲ್ ಈಗ ಕಟ್ತಾ ಇದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಬೆಂಬಲ ಸಿಗ್ತಾ ಇಲ್ಲ. ಅಮೇರಿಕನೇ ಒಪ್ತಾ ಇಲ್ಲ ಖಾಮಿನೇನಿ ಅವರನ್ನು ಕೊಲೆ ಮಾಡೋದಕ್ಕೆ. ಸೊ ಈಗ ಇಸ್ರೇಲ್ಗೆ ಇಬ್ಬಂದಿತನ ಇದೆ. ಇದರ ನಡುವೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಐರನ್ ಡೋಮ್ ಏನಿದೆ ಇಸ್ರೇಲ್ನ ಐರನ್ ಡೋಮ್ ಆ್ಯಂಟಿ ಮಿಸೈಲ್ ಸಿಸ್ಟಮ್, ಅದನ್ನು ದಾಟಿಕೊಂಡು ಸಹ ಸಾಕಷ್ಟು ದಾಳಿಗಳನ್ನು ನಡೆಸ್ತಾ ಇದೆ. ಇಸ್ರೇಲಲ್ಲೂ ಸಹ ಸಾಕಷ್ಟು ಸಾವು ನೋವುಗಳು ಆಗ್ತಾ ಇದ್ದಾವೆ. ಇದು ಈಗ ಬರ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಸೊ ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ 2 ಅಣುಸ್ಥಾವರಗಳ ಮೇಲೆ ಏನು ದಾಳಿ ಆಗಿತ್ತು ಇಸ್ರೇಲ್ ಕಡೆಯಿಂದ ಇರಾನ್ನಲ್ಲಿ, ಅವುಗಳಿಗೆ ಹಾನಿಯಾಗಿಲ್ಲ. ಆದರೆ ಸಾಕಷ್ಟು ವಿಜ್ಞಾನಿಗಳನ್ನು ಅವರೇನು ಮೇಲೆ ಆಫೀಸಲ್ಲಿದ್ದರು ಅವರನ್ನು ಕಳ್ಕೊಂಡಿದೆ ಅನ್ನೋದು ಒಂದಾದರೆ, ಅಣುಸ್ಥಾವರವನ್ನು ಅಥವಾ ಅಣುಬಾಂಬನ್ನು ತಯಾರಿಸೋದು ಹತ್ತಿರದಲ್ಲೇ ಇದೆ ಅನ್ನುವಂತಹ 30 ವರ್ಷ ಹಳೆಯ ಕಥೆಯನ್ನು ಮತ್ತೆ ಇಸ್ರೇಲ್ ಹೇಳಿದೆ. ಜಗತ್ತು ಅಮೇರಿಕ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಮೇರಿಕ ಪ್ರಕಾರ ಇನ್ನೂ 3 ವರ್ಷ ಬೇಕು ಅಂತ ಅಮೇರಿಕ ಹೇಳ್ತಾ ಇದೆ. ಇದಿಷ್ಟು ಯುದ್ಧದ ಈ ಹೊತ್ತಿನ ಬೆಳವಣಿಗೆಗಳು ಇಸ್ರೇಲ್ ಮತ್ತು ಇರಾನ್ದು. ಮತ್ತೆ ನಾಳೆ ಏನೆಲ್ಲ ಬೆಳವಣಿಗೆಗಳಾಗ್ತವೋ ಅವುಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.